ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಶಿವಪ್ಪನ ಅನುಗ್ರಹಕ್ಕೆ ಪಾತ್ರರಾಗಿರ್ತೀರಿ ಅಂತ ನಾನು ಅನ್ಕೋತೀನಿ. ನಿಮಗೂ ಆ ಶಿವಪ್ಪ ಒಳ್ಳೇದು ಮಾಡಲಿ ಅಂತ ನಾನು ಪ್ರೇ ಮಾಡ್ತೀನಿ. ಎಲ್ಲರೂ ಕೂಡ ವಿಶೇಷವಾದ ಪೂಜೆ ಆಮೇಲೆ ಶಿವನ ಧ್ಯಾನದಲ್ಲಿ ಎಲ್ಲ ತೊಡಗಿರ್ತೀನೋ ಅಂತ ನಾನು ಭಾವಿಸ್ತಾ ಎಲ್ರಿಗೂ ಇನ್ನೊಂದು ಸಲ ವಿಶೇಷವಾದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡ್ತೀನಿ. ನೋಡಿರಿ, ನಾವು ಮುಂಜಾನೆ ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ಅಭಿಷೇಕನ ಮಾಡಿ ದೇವರ ಪೂಜೆ ಮಾಡಿ ಇಲ್ಲಿ ಕರ್ಪೂರ ಹಚ್ಚಿ ಆರತಿನ ಮಾಡ್ತಾಯಿದ್ದೀವಿ. ನಾನು, ನಮ್ಮ ಅತ್ತಿ, ನಮ್ಮ ಮಾವ, ನಮ್ಮ ಹೆಣ್ಮಗಳು, ನನ್ನ ಗಂಡ, ನಾನು ಅರ್ಲಿ ಮಾರ್ನಿಂಗ್ ಹೋಗಿ ದೇವರ ನಾಮಸ್ಮರಣೆ ಆಗಲಿ ದೇವ್ರದ ದರ್ಶನ ಆಗಲಿ ಮಾಡಬೇಕು ಅಂತ ಹೇಳ್ತಾರಲ್ಲ ದೊಡ್ಡವರು. ಸೊ ಅದನ್ನು ನಾವು ಕೂಡ ಇದು ನನ್ನ ನನ್ನ ಮದುವೆಯಾದ 4 ವರ್ಷದಲ್ಲಿ ಇದು ನನ್ನ ಮೊದಲನೇ ಮಹಾಶಿವರಾತ್ರಿ. ನನ್ನ ಕುಟುಂಬದ ಜೊತೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನನಗಂತೂ ಪೀಸ್ಫುಲ್ ಆಗಿತ್ತು, ನೆಮ್ಮದಿಯಾದಂಥ ಮಹಾಶಿವರಾತ್ರಿ ಆಗಿತ್ತು. ಸಖತ್ತಾಗಿ ಶಿವರಾತ್ರಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನಂತೂ 100% ಎಂಜಾಯ್ ಮಾಡಿದ್ದೀನಿ. ಎಂಜಾಯ್ ಮಾಡೋದನ್ನೇ ಅಂದ್ರೆ ನಾಮಸ್ಮರಣೆ ಆಗಲಿ, ದರ್ಶನ ಆಗಲಿ, ಪೂಜೆ ಪುನಸ್ಕಾರಗಳಾಗಲಿ ಎಲ್ಲನೂ ಆಚರಣೆ ಮಾಡಿದ್ದೀವಿ ಅಂತ ಹೇಳ್ತೀನಿ. ನೋಡಿ, ಇದು ನಮ್ಮ ಜಮಖಂಡಿಯ ಎಷ್ಟೋ ವರ್ಷದ ಹಳೆಯ ಕಾಲದ ಜಂಬೂಕೇಶ್ವರ ದೇವಸ್ಥಾನ. ಇದು ನಾವು ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋದ್ವಿ. ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂತಂದ್ರೆ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ. ಇಲ್ಲಿ ಎಂಟ್ರೆನ್ಸಿಗೆ ನಂದಿ ಅದಾನ, ಮತ್ತು ಬಲಕ್ಕೆ ಮತ್ತು ಎಡಕ್ಕೆ ಅಲ್ಲಿ ಶಿವಪ್ಪ ಅದಾನ. ಮೇನ್ ಶಿವಪ್ಪನೂ ಅದಾನ. ಜಂಬೂಕೇಶ್ವರ ದೇವಾಲಯ ನೋಡ್ರಿ, ಇದು ಬಲಗಡೆ ಎಷ್ಟು ಸಖತ್ತಾಗಿ ಅಲಂಕಾರ ಮಾಡ್ಯಾರ ಅಂಥೇಳಿ. ಇದು ಮೇನ್ ಇದು ಶಿವಪ್ಪ ನೋಡಿ, ಇಲ್ಲಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂಥೇಳಿ. ಎಲ್ಲರೂ ಎಲ್ಲರೂ ಶಿವ ಪಂಚಾಕ್ಷರಿ ಸ್ತೋತ್ರನ ಹೇಳ್ರಿ, ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಕೇಳ್ಕೊತೀನಿ. ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಅಲ್ಲಿ ಪೂಜೆ ಮಾಡೋದನ್ನಾಗಲಿ ಇದನ್ನಾಗಲಿ ಎಲ್ಲನೂ ಅನುಭವಿಸಿದ್ವಿ. ನೋಡ್ರಿ, ಇದು ಲೆಫ್ಟ್ ಸೈಡ್ ಇರುವಂಥ ಶಿವಪ್ಪ. ಇನ್ನು ಎಷ್ಟು ಅಂದರೆ ಸುಂದರವಾಗಿ ಅಲಂಕಾರ ಮಾಡ್ಯಾರ ಅಂತಂದ್ರೆ ಇದು ಎಡಗಡೆ ಇರುವಂಥ ಶಿವಪ್ಪ. ಇಲ್ಲಿ ನಾವೆಲ್ಲರೂ ಎಲ್ಲ ಮಂಗಳಾರತಿ ಎಲ್ಲ ಆದಮೇಲೆ ಫೋಟೋಶೂಟ್ ಮಾಡ್ಕೊಳತ್ತಿದ್ದೀವಿ, ನಮ್ಮ ಎಲ್ಲ ಫ್ಯಾಮ್ಲಿಯವರೆಲ್ಲ ಸೇರಿ. ನೋಡಿ, ಇಲ್ಲಿ ಹೊರಗಡೆ ಓಂ ಅಂತೇಳಿ ಮಾಡ್ಯಾರಲ್ಲ, ಇದು ಬರೀ ಕಾಳುಗಳಿಂದನೇ ಮಾಡ್ಯಾರ. ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂತಂದ್ರೆ. ಮತ್ತು ಕಂಬಗಳೆಲ್ಲ ನೋಡ್ರಿ, ಇವು ಹಂಪಿ ಐಹೊಳೆ ಒಳಗಿರುವಂಥ ಟೆಂಪಲ್ ಥರ ಐತಿ. ಈ ಟೆಂಪಲಿಂದನೇ ನಮಗೆ ಜಮಖಂಡಿ ಅಂಥೇಳಿ ನಮ್ಮ ಊರಿಗೆ ಹೆಸರು ಬಂದೈತಿ. ಈ ಜಂಬೂಕೇಶ್ವರ ದೇವಾಲಯದಿಂದ ಜಮಖಂಡಿ ಅಂಥೇಳಿ ಹೆಸರು ಬಂದೈತಿ. ಇಲ್ಲಿ ಆಲ್ರೆಡಿ ನಮ್ಮ ಮಾವೆಲ್ಲ ದರ್ಶನ ಮುಗಿಸಿ ಹೊರಗೆ ಬಂದು ಕೂತಿದ್ರು. ಅಂದ್ರೆ ಮಾರ್ನಿಂಗ್ 5 ಗಂಟೆ ಆಗಿತ್ತು. ಅಂದ್ರೆ ಪೀಸ್ಫುಲ್ಲಾಗಿ ವಾತಾವರಣ ಇತ್ತು, ಒಳ್ಳೆ ಗಾಳಿ, ನೆಮ್ಮದಿಯಾಗಿ ಅವ್ರಿಗೆ ಹೊರಗಡೆ ಬಂದು ಕೂತಿದ್ರು. ಜಂಬೂಕೇಶ್ವರ ದೇವಸ್ಥಾನ ನೋಡ್ರಿ, ಮೇಲ್ಗಡೆ ವೈಟಲ್ಲಿ ಹೆಂಗೆ ಅದನ್ನು ಶಿವಪ್ಪ ಅಂತ. ಆಮೇಲೆ ಇಲ್ಲೆಲ್ಲ ಅಲಂಕಾರ ಮಾಡ್ಯಾರ. ಬೆಳಿಗ್ಗೆ ಇಲ್ಲೆಲ್ಲ ಏನೋ ಫಂಕ್ಷನ್ ಐತಿ, ಮತ್ತೆಲ್ಲ ಬೇರೆಯವ್ರಿಗೆ ಹೊರಗಿನ ಬಂದಂಥ ಭಕ್ತರಿಗೆ ಪ್ರಸಾದ ಆಗಲಿ ಎಲ್ಲನೂ ಇರ್ತೈತಿ ವ್ಯವಸ್ಥೆ. ನೋಡಿರಿ, ಅಷ್ಟು ಬೆಳಿಗ್ಗೆ ಬೇಗ ಎದ್ದು ಅಲಂಕಾರ ಮಾಡಿ ಎಲ್ಲ ಜನ ಹೆಂಗೆ ಬಂದಾರಂಥೇಳಿ. ಎಲ್ಲ ಜನ ಅಂತಂದರೆ ಯಾರೂ ಇರಲಿಲ್ಲ, ನಮ್ಮ ಫ್ಯಾಮ್ಲಿಯವರು ಮತ್ತು ಅಲ್ಲಿ ಅವ್ರ ಸ್ವಾಮೀಜಿಯವರು, ಗುಡಿ ಸ್ವಾಮೀಜಿಯವರು ಅಷ್ಟೇ ಇದ್ರು. ಇದು ನಮ್ಮ ಫ್ಯಾಮ್ಲಿ ಫೋಟೋಶೂಟ್. ಬಾವ್ಯಾಗ ಶಿವನು ಈ ಬಾವ್ಯಾಗ ನೀರು ತೊಗೊಂಡೋಗಿ ಕುಡಿಸಿದ್ರೇನ ಅವಾಗ? ಕುಡಿಯಾಕ ಈ ನೀರು ಒಯ್ದಾನ. ಅದೇನು ಮಾಡ್ಯಾರ ಕಟ್ಟಾರಲ್ಲ, ಆದಿ ಶಂಕರಾಚಾರ್ಯ ಏನೋ ಬರ್ದಾರ. ಎರಡೆರಡು ಕೊಡ ಕುಡಿಯಾಕ ಅಷ್ಟ ನೀವು. ಮತ್ತು ಈಗ ಚಲೋ ಇದ್ರೆ ಮತ್ತೆ ಇರಾಕ್ ಬಳಸಾಕ್ಬಿಟ್ಟಿಲ್ಲ. ಅಲ್ಲಿ ಚಾವಿ ಇದ್ರಾನು ನೀವು ಅಲ್ಲಿ ಚಾವಿ ಮಾಡ್ಯಾರಲ್ಲ. ಚಂದ ಐತ್ಲಾ ಗುಡಿ, ಚಂದಂಗೆ ಪ್ರಿಸರ್ವ್ ಮಾಡಿರ್ಬೇಕು. ಮಸ್ತ್ ಐತಿ ಗುಡಿ. ಹಾಂ, ಜಂಬೂಕೇಶ್ವರ ದೇವರಿಂದ ಜಂಬೂಕೇಶ್ವರ ಜಮಖಂಡಿ ಅಲ್ಲಿ ಐತ್ಲ. ಅದ ಹಾಗೆ ಫಸ್ಟ್ ಯಾವ ಸ್ವಾಮಿಗಳು
ಅಲ್ಲಿ ಫಂಕ್ಷನ್ ಮಾಡ್ತಾರ ಹಂಗಾರೆ ಅನ್ನ ಪ್ರಸಾದ ಇರ್ಬೇಕು ಹಂಗಾರೆ ಅಲ್ಲಿ ಅದ ಎಲ್ಲ ಕಡೆ ಸಾಬುದಾನಿ ಸಾಬೂದಾನಿ ಸುಮ್ಮ ಇಲ್ಲೇ ಬರೋದು ಎಲ್ಲ ಕಡಪ್ನಗುಡಿಗೆ ಇರ್ತದೆ ಭಕ್ತರಿಗೂ ಭಕ್ತರಿಗೂ ಎಲ್ಲರಿಗೂ ರಾಮೇಶ್ವರ ಎಷ್ಟಾಗೈತಿ ಟೈಮ್ 4:45 5 ಆತಾನ 4:30 1:00 ಬಂದಿವಿ ನಾವು 1:00 ಬಂದೇನ 1:00 ಅದು ದೇವ್ರ ಗುಡಿಗೆ ಬಂದೀವಿ ತಿರುಗಿ 4:30 ಆಯ್ತು ಇನ್ನು ಮನೆಗೆ ಹೋಗಿ ಸಾಬುದಾನಿ ಮಾಡ್ಕೊಂಡು ತಿನ್ಬೇಕು ಶೇಂಗಾ ಉಂಡಿ ಸಾಬುದಾನಿ ಮಾಡ್ಕೊಂಡು ನೆಕ್ಸ್ಟ್ ಫ್ರಂಟ್ ಈಗ ಒಬ್ಬರನ್ನ ಬಿಟ್ಟು ಬರ್ತಾರಲ್ಲ ತಂಗಿ ಈಗ ಈ ಕಡೆ ಹಾದೈತೇನೆ ಈ ಕಡೆ ಸನಿ ಈಗ ಎಷ್ಟಾಗಿತ್ತು ಟೈಮಲ್ಲೇ 5:45 ಆತು 1:30 ಮನೆ ಬಿಟ್ಟು 5:45 ಬಂದು ಮನೆಗೆ ಹತ್ತಿದ್ವಿ ನೋಡ್ರಿ ಎಲ್ಲ ದೇವ್ರ ಗುಡಿ ಸುತ್ತಿ ಅಭಿಷೇಕ ಮಾಡಿ ಈಗ ಬಂದ್ವಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವ್ರು ನಿಮಗೂ ಒಳ್ಳೇದು ಮಾಡಿ ಉಪವಾಸ ಮಾಡಿರಿ ಒಂದು ಬೋಗಾಣಿ ಬಗರ್ ತಿನ್ನಿರಿ ಶೇಂಗಾ ಉಂಡಿ ತಿನ್ನಿರಿ ಒಂದು ಡಬ್ಬಿ ನಮ್ಮ ಯಜಮಾನ್ರು ಏನು ಮಾಡತ್ತಾರ ತೋರಿಸ್ತೀನಿ ಬರ್ರಿ ಯಜಮಾನ್ರು ನೋಡ್ರಿ ಗೊರಕೆ ಹೊಡಿಯಾಕತ್ತಾರ ಎನಿವೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲರೂ ಏನು ಮಾಡಿರಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳೋಕ್ಕಾಗಲಿಕ್ಕಂದು ಸಾಯಂಕಾಲದ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ವಿಶ್ ಮಾಡ್ಕೊಂಬರ್ರಿ ವಿಶ್ ನಿಮ್ಮದು ಖಂಡಿತ ಫುಲ್ಫಿಲ್ ಆಗುತ್ತೆ ಸೊ ಹಂಗೆ ಎಷ್ಟು ನಿಮ್ಮಿಂದ ಸಾಧ್ಯನೋ ಅಷ್ಟು ಸಾಧ್ಯ ಆದಷ್ಟು ಉಪವಾಸ ಇರ್ರಿ ಅಂತ ಕೇಳ್ಕೊತೀನಿ ಆಗದೇ ಇರೋರು ಸ್ವಲ್ಪ ಲೈಟಾಗಿ ಏನಾದರೂ ತೊಗೊಳ್ರಿ ಇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾ ಕೇಳ್ಕೊತೀನಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಇದು ನನ್ನ ಔಟ್ಫಿಟ್ ಈ ಸಾರಿ ಸಿಂಪಲ್ಲಾಗಿ ಸಾರಿ ಹಾಕ್ಕೊಂಡು ಹೋಗಿದ್ದೆ ದೇವ್ರಿಗೆ ಹೋಗಿ ಅಭಿಷೇಕ ಮಾಡಿ ಇವಾಗ ವಾಪಸ್ ಮನೆಗೆ ರಿಟರ್ನ್ ಆಗಿದ್ದು ನೋಡ್ರಿ ಟೈಮ್ ಎಷ್ಟೊತ್ತಾಗೈತಿ ಸೊ ವಿತ್ ಮೈ ಫ್ಯಾಮ್ಲಿ ಜೊತೆ ಹೋಗಿದ್ದು ಸಖತ್ ಖುಷಿ ಆಯಿತು ಇದು ನನ್ನ ಮೊದಲನೇ ಶಿವರಾತ್ರಿ ನನ್ನ ಕುಟುಂಬದ ಜೊತೆ ನನ್ನವ್ರ ಜೊತೆ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಮೈಂಡು ಮತ್ತು ಮನಸ್ಸು ಹಗುರ ಆಯಿತು ಪೀಸ್ಫುಲ್ಲಾಗಿತ್ತು ಸೊ ಹ್ಯಾಪಿ ಶಿವರಾತ್ರಿ ನಾನು ಹ್ಯಾಪಿ ನಾನು ನನ್ನ ಕುಟುಂಬದ ಜೊತೆ ಮೊದಲನೇ ವರ್ಷ ಶಿವರಾತ್ರಿನ ಸೆಲೆಬ್ರೇಟ್ ಮಾಡ್ತಾ ಇರೋದು ಥ್ಯಾಂಕ್ ಯು